ಗೋದಾವರಿ ಜಿಲ್ಲೆಯಲ್ಲಿರುವ ಸೀತಾರಾಮಪುರ ಅನ್ನುವ ಗ್ರಾಮದಲ್ಲಿ ಶಾರದಾ ಅನಾಮಿಕಾ ಅನ್ನುವ ಅತ್ತೆ ಸೊಸೆಯರಿರ್ತಾ ಇದ್ರು. ಶಾರದಾಳ ಗಂಡ ಕೆಲವು ವರ್ಷಗಳ ಹಿಂದವೇ ಸತ್ತು ಹೋಗಿರುತ್ತಾನೆ. ಆಗಿನಿಂದ ಅವನ ಮಗ ರಮೇಶ್ ಸೊಸೆ ಅನಾಮಿಕಳ ಜೊತೆ ಸೇರಿ ಜೀವಿಸ್ತಾ ಇರ್ತಾಳೆ ಶಾರದಾ. ರಮೇಶ್ ಕೂಲಿ ಕೆಲಸಕ್ಕೆ ಹೋದರೆ ಬಂದ ದುಡ್ಡಿನಿಂದಲೇ ಆ ಕುಟುಂಬ ನಡೀತಾ ಇತ್ತು. ಆದರೆ ಅನಾಮಿಕಾ ಕೂಡ ಕೈ ಜೋಡಿಸಿಕೊಂಡು ಕುಳಿತುಕೊಳ್ಳುವ ಹೆಂಗಸಲ್ಲ. ಮನೆ ಕೆಲಸಗಳ ಜೊತೆ ತರಕಾರಿಯನ್ನು ಬೆಳೆಸಿ ಮಾರುತ್ತಾ ಇದ್ದಳು. ಹಾಗೆ ಮೂವರು ಇದ್ದುದರಲ್ಲಿಯೇ ಜೀವನವನ್ನು ನಡೆಸುತ್ತಾ ಇರುವಾಗ ಒಂದು ದಿನ ಸುವರ್ಣ ಅನ್ನುವ ಹುಡುಗಿ ಭುಜಕ್ಕೆ ಬ್ಯಾಗ್ ಹಾಕಿಕೊಂಡು ಅವರ ಮನೆಗೆ ಬರ್ತಾಳೆ. ಯಾರಮ್ಮ ನೀನೋ, ಏನ್ ಬೇಕು ನಿಂಗೆ? ನಮಸ್ತೆ ಮೇಡಮ್, ನನ್ನ ಹೆಸರು ಸುವರ್ಣ. ಅಂದ್ರೆ ಏನ್ ಮಾಡುವಂತೀಯಾ? ಬಾ ಅಮ್ಮ ಸುವರ್ಣ ಅಂತ ಹಾಡು ಹೇಳ್ಬೇಕಾ ಏನೋ? ಅಯ್ಯೋ ಬೇಡ ಮೇಡಮ್, ನಾನು ಟೌನಿಂದ ಬರ್ತಾ ಇದ್ದೀನಿ. ನಾನು ನಿಂಗೆ ಗೊತ್ತಾ? ಮತ್ತೆ ಗೊತ್ತಿಲ್ಲ ಮೇಡಮ್. ಹೋದ್ರೆ ನೀನ್ ನನಗ್ ಗೊತ್ತಾ? ಇಲ್ಲ ಮೇಡಮ್. ಆಗ ನೀನು ಎಲ್ಲಿಂದ ಬಂದ್ರೆ ನನಗೇನಮ್ಮ? ಈಗ ನಿಂಗೆ ಏನ್ ಬೇಕು ಅದು ಹೇಳು ಮೊದಲು. ಮೇಡಮ್, ಬರೋದು ಮಳೆಗಾಲ ಗೊತ್ತು. ಬಿಸಿಲು ಕಾಲ ಹೋಗುತ್ತೆ, ಮಳೆಗಾಲ ಬರುತ್ತೆ. ಒಂದು 4 ತಿಂಗಳ ನಂತರ ಮಳೆಗಾಲ ಕೂಡ ಹೋಗಿ ಚಳಿಗಾಲ ಬರುತ್ತೆ. ಅಂದ್ರೆ ಈಗ ಏನ್ ಮಾಡೋಣ ಅಂತ ಹೇಳು ನೀನು? ಸುವರ್ಣ ಅಯೋಮಯದಿಂದ ನೋಡುತ್ತಾ ಇರುವಾಗ ಮನೆಯೊಳಗಿಂದ ಅನಾಮಿಕಾ ಬರ್ತಾಳೆ. ಯಾರು ನೀವು? ಏನ್ ಬೇಕು ನಿಮ್ಗೆ? ಮೇಡಮ್, ನನ್ನ ಹೆಸರು ಸುವರ್ಣ. ಮೊದ್ಲೇ ಹೇಳಿದ್ಯಲ್ಲಮ್ಮ. ಸುವರ್ಣ ಏನು ಮಾತನಾಡಲಿಲ್ಲ. ಅತ್ತೆ, ನೀವು ಮನೆಯೊಳಗೆ ಹೋಗಿ, ನಾನು ಈಕೆ ಜೊತೆ ಮಾತಾಡಿ ಕಳಿಸ್ತೀನಿ. ಶಾರದಾ ಕೋಪದಿಂದ ಒಳಗಡೆಗೆ ಹೋಗುತ್ತಾಳೆ. ನಾವು ಟೌನ್ ನಲ್ಲಿ ಮನೆ ಹತ್ರವೇ ನಮ್ಮ ಹೆಂಗಸರು ರೂಫ್ ರಿಪೇರ್ ಅಂಡ್ ಲೀಕೇಜ್ ಸಮಸ್ಯೆನ ಹೇಗೆ ಮಾಡ್ಕೋಬಹುದು ಅಂತ ಒಂದು 10 ದಿನದ ಶಿಕ್ಷಣ ಶಿಬಿರವನ್ನು ಇಡ್ತಾ ಇದೀವಿ ಮೇಡಮ್. ನೀವು ತಪ್ಪದೇ ಬರಬೇಕು. ಉಚಿತವಾಗಿ ಕಲಿಸ್ತೀವಿ. ಸರಿ ಸುವರ್ಣ, ಸಮಯವಾದಾಗ ಬರ್ತೀವಿ ಎಂದು ಹೇಳುತ್ತಲೇ ಸುವರ್ಣ ವಿವರಗಳನ್ನು ಬರೆದುಕೊಂಡು ಹೊರಟು ಹೋಗುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಮಳೆಗಾಲ ಶುರುವಾಗುತ್ತದೆ. ಒಂದು ರಾತ್ರಿ ಎಲ್ಲರೂ ಮಲಗಿರುತ್ತಾರೆ. ಅರ್ಧರಾತ್ರಿ ಮಳೆ ಬೀಳಲಿಕ್ಕೆ ಶುರುವಾಗುತ್ತೆ. ಟಪ್ 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 ಅಂತ ಅನಾಮಿಕಾ ನಿದ್ರೆಯಿಂದ ಇರುವಾಗ ನೀರಿನ ಹನಿಗಳು ಮುಖದ ಮೇಲೆ ಬೀಳುತ್ತದೆ. ಕಣ್ಣು ತೆಗೆದು ನೋಡುತ್ತಾಳೆ. ಮೇಲ್ಛಾವಣಿಯಿಂದ ನೀರು ಸೋರ್ತಾ ಇರುತ್ತೆ. ಅತ್ತೆ ಅತ್ತೆ, ಎದ್ದೇಳಿ ಎದ್ದೇಳಿ ಎದ್ದೇಳಿ. ಶಾರದಾ ಗಬಕ್ಕಂತ ಎದ್ದು ಕೂತ್ಕೋತಾಳೆ. ರಮೇಶ್ ನಿದ್ರೆ ಮತ್ತಿನಿಂದ ಹೇಳ್ತಾನೆ, ಏನಾಯ್ತು ಸೊಸೆ? ಏನಾಯ್ತು ಅನಾಮಿಕಾ? ಮೇಲ್ಛಾವಣಿ ಸೋರ್ತಾ ಇದೆ ಅತ್ತೆ, ಮಳೆ ಜೋರಾಗಿ ಬೀಳ್ತಾರ ಆಗಿದೆ. ಮನೆಯಲ್ಲಿರುವ ಬಕೆಟು ಪಾತ್ರೆಗಳು ತಂದು ನೀರು ಬೀಳುವ ಜಾಗದಲ್ಲಿ ಇಡುತ್ತಾರೆ. ರಾತ್ರಿ ಎಲ್ಲ ಮೂವರು ಜಾಗರಣೆ ಮಾಡುತ್ತಾರೆ. ಬೆಳಿಗ್ಗೆ ಆದ ನಂತರ ಹೊರಗಡೆ ಬಂದು ನೋಡುತ್ತಾರೆ. ಊರಿನಲ್ಲಿ ಬಹಳ ಮನೆಗಳ ಪರಿಸ್ಥಿತಿ ಕೂಡ ಹಾಗೆ ಇರುತ್ತೆ. ಎಲ್ಲರೂ ಮಳೆ ಬಗ್ಗೆ ಮಾತಾಡ್ಕೋತಾ ಇರ್ತಾರೆ. ಅಮ್ಮ, ನಾನು ಹೋಗಿ ಮೇಸ್ತ್ರಿನ ಕರ್ಕೊಂಡ್ಬರ್ತೀನಿ. ಸರಿಯಪ್ಪ. ರಮೇಶ್ ಮನೆಯಿಂದ ಹೊರಟು ಹೋಗುತ್ತಾನೆ. ಅತ್ತೆ ಸೊಸೆಯರು ಮನೆ ಕೆಲಸ ಮಾಡಿಕೊಳ್ಳುತ್ತಾ ಇರ್ತಾರೆ. ಸಮಯ ಕಳೆಯುತ್ತಾ ಇರುತ್ತದೆ. ಸಾಯಂಕಾಲ ನಿರಾಸೆಯಿಂದ ತಿರುಗಿ ಬರ್ತಾನೆ. ಏನಾಯ್ತು ರೀ? ಮೇಸ್ತ್ರಿಗಳು ಯಾರು ಬರ್ತಾ ಇಲ್ಲ ಅನಾಮಿಕಾ. ಯಾಕಪ್ಪ? ಎಲ್ರಿಗೂ ಕೆಲಸ ಹೆಚ್ಚಾಗಿದೆ. 1 ತಿಂಗಳವರೆಗೂ ಖಾಲಿ ಇಲ್ಲ ಅಂತ ಇದ್ದಾರೆ. ಆ ಮಾತನ್ನು ಕೇಳಿದ ಅನಾಮಿಕಾ ಆಲೋಚನೆಯಲ್ಲಿ ಬೀಳ್ತಾಳೆ. ಮಾರನೇ ದಿನ ಅನಾಮಿಕಾ ತರಕಾರಿ ಮಾರೋದಕ್ಕೆ ಮಾರ್ಕೆಟ್ಗೆ ಹೋಗ್ತಾಳೆ. ಅಲ್ಲಿ ಸರೋಜರಮಣಿ ಮಾತನಾಡ್ಕೋತಾ ಇರ್ತಾರೆ. ನಮ್ಮ ಮನೇಲಿ ರಾತ್ರಿ ಎಲ್ಲ ನೀರ್ ಸೋರ್ತು. ನಮ್ಮ ಮನೆ ಪರಿಸ್ಥಿತಿ ಕೂಡ ಹಾಗೆ ಇದೆ ಸರೋಜಾ. ರೂಫ್ ರಿಪೇರ್ ಅಂಡ್ ಲೀಕೇಜ್ ಸರ್ವಿಸ್ ಅಂತ ಕೆಲ್ಸದವ್ರನ್ನ ನೋಡಿದ್ರೆ ಯಾರು ಸಿಕ್ಕಿಲ್ಲ. ಈ ಮಳೆಗಾಲವೆಲ್ಲ ಹೇಗೆ ಕಳಿಬೇಕೋ ಏನೋ ಅಂದುಕೊಳ್ಳುತ್ತಾ ಅವರಿಬ್ಬರು ಹೊರಟು ಹೋಗುತ್ತಾರೆ. ಆಗ ಅನಾಮಿಕಂಗೆ ಒಂದು ಆಲೋಚನೆ ಬರುತ್ತೆ. ಮನೆಗೆ ಬಂದು ಅತ್ತೆ ಹತ್ರ ಮಾತಾಡ್ತಾಳೆ. ಅತ್ತೆ, ಈ ಸಮಸ್ಯೆ ಬಹಳ ಜನಕ್ಕಿದೆ. ಹೌದು ಸೊಸೆ, ಮತ್ತೆ ನಾವು ಈ ಕೆಲಸ ಕಲ್ತ್ಕೊಂಡು ಮಾಡಬಲ್ಲವರಾದ್ರೆ? ಯಾವ ಕೆಲಸ? ರೂಫ್ ರಿಪೇರ್ ಅಂಡ್ ಲೀಕೇಜ್. ಶಾರದಾ ಆಶ್ಚರ್ಯ ಹೋಗುತ್ತಾಳೆ. ಅದು ಮೇಸ್ತ್ರಿಗಳ ಕೆಲಸ ಅಲ್ವೇನಮ್ಮ? ಮೇಸ್ತ್ರಿಗಳು ಕೂಡ ಮನುಷ್ಯರೇ ಅಲ್ವತ್ತೆ? ಅವರು ಕಲ್ತ್ಕೊಂಡ ಹಾಗೆ ನಾವು ಕೂಡ ಕಲ್ತ್ಕೋಬಹುದು. ಆ ಮಾತು ಶಾರದಂಗೆ ಹಿಡಿಸುತ್ತದೆ. ಆಗ ಅತ್ತೆ ಸೊಸೆಯರು ಸೇರಿ ಟೌನ್ ನಲ್ಲಿ ಸುವರ್ಣ ಹತ್ರಕ್ಕೆ ಹೋಗ್ತಾರೆ. ನೀವು ನಿಜವಾಗಿ ಈ ಕೆಲಸ ಕಲ್ತ್ಕೊಳ್ಳೋದಕ್ಕೆ ಬಂದಿದ್ದೀರಾ? ಹೌದು ಸರ್. ಕೆಲಸ ಚಿಕ್ಕದೋ ದೊಡ್ಡದು ಅಂತಲ್ಲ ಸರ್, ಕಲ್ತ್ಕೋಬೇಕು ಅಂತ ಆಸಕ್ತಿ ಇದೆ. ನಾವು ಕಲ್ತ್ಕೋತೀವಿ. ತುಂಬಾ ಚೆನ್ನಾಗಿದೆ, ಬನ್ನಿ. 5 ದಿನದ ಹೊತ್ತು ಅತ್ತೆ ಸೊಸೆಯರು ಕಷ್ಟಪಟ್ಟು ಕಲ್ತ್ಕೋತಾರೆ. ಬಿರುಕು ಹೇಗೆ ಗುರುತಿಸಬೇಕು, ಸಿಮೆಂಟ್ ಮಿಶ್ರಣ ಹೇಗೆ ತಯಾರು ಮಾಡಬೇಕು, ವಾಟರ್ ಪ್ರೂಫ್ ಕೆಮಿಕಲ್ ಹೇಗೆ ಹಾಕಬೇಕು, ಭದ್ರವಾಗಿ ಮೇಲ್ಛಾವಣಿ ಮೇಲೆ ಹೇಗೆ ಕೆಲಸ ಮಾಡಬೇಕು, ಹೀಗೆ ಎಲ್ಲವನ್ನು ಕಲಿತುಕೊಳ್ಳುತ್ತಾರೆ. ಮನೆಗೆ ಬಂದ ನಂತರ ರಮೇಶನ್ಗೆ ಹೇಳುತ್ತಾರೆ. ಅವನು ಆಶ್ಚರ್ಯ ಹೋಗುತ್ತಾನೆ. ನಿಜವಾಗಿ ಈ ಕೆಲಸ ನೀವು ಮಾಡ್ತೀರಾ? ಹೌದು ರೀ. ನಿಮ್ಮಿಂದ ಆಗಲ್ಲ ಅನಾಮಿಕಾ, ನನ್ನ ಮಾತು ಕೇಳಿ. ಪ್ರಯತ್ನಿಸದೆ ಸೋತ್ ಹೋಗೋದಕ್ಕಿಂತ ಪ್ರಯತ್ನಿಸಿ ಗೆಲ್ಲೋದು ಒಳ್ಳೇದು ಅಂತ ನಿಮ್ ತಂದೆ ಯಾವಾಗ್ಲೂ ಹೇಳ್ತಾ ಇದ್ರಪ್ಪ. ನಾವು ಪ್ರಯತ್ನ ಮಾಡ್ತೀವಿ, ಖಚಿತವಾಗಿ ಗೆದ್ದೇ ತೀರ್ತೀವಿ. ಸರಿ ಅಮ್ಮ, ನಾನು ಕೂಡ ನಿಮ್ಗೆ ಸಹಾಯ ಮಾಡ್ತೀನಿ ಎಂದು ರಮೇಶ್ ಹೇಳಿದ್ದರಿಂದ ಅತ್ತೆ ಸೊಸೆಯರಿಬ್ಬರಿಗೆ ಧೈರ್ಯ ಬರುತ್ತದೆ. ಮೊದಲು ಅವರ ಮನೆಯನ್ನು ರಿಪೇರಿ ಮಾಡ್ಕೋತಾರೆ.
ಆ ದಿನ ಮಳೆ ಬರುತ್ತದೆ. ಮನೆ ಸೋರಲಿಲ್ಲ. ಅತ್ತೆ ಸೊಸೆಯರು ರಮೇಶ್ ಸಂತೋಷ ಪಡುತ್ತಾರೆ. ಇನ್ನು ಮಾರನೇ ದಿನ ಮನೆಯ ಹೊರಗೆ ಅತ್ತೆ ಸೊಸೆಯ ರೂಫ್ ರಿಪೇರ್ ಅಂಡ್ ಲೀಕೇಜ್ ಸರ್ವಿಸ್ ಅಂತ ಬೋರ್ಡ್ ಇಡುತ್ತಾರೆ. ಬೋರ್ಡ್ ನೋಡಿ ಕೆಲವರು ನಗುತ್ತಾರೆ. ಅತ್ತೆ ಸೊಸೆಯರು ರೂಫ್ ರಿಪೇರ್ ಮಾಡ್ತಾರಾ? ಇದು ಎಷ್ಟು ಕಾಲ ನಡೆಯುತ್ತೋ ನೋಡೋಣ ಎಂದು ನಗುತ್ತಾರೆ. ಅವರ ನಗುವನ್ನು ಅನಾಮಿಕಾ ಶಾರದಾ ಹಚ್ಕೊಳ್ಳಿಲ್ಲ. ಅದೇ ದಿನ ಒಬ್ಬ ವೃದ್ಧ ಬರುತ್ತಾನೆ. ಅವನ ಹೆಸರು ರಾಮಯ್ಯ. ಅನಾಮಿಕಾ, ನಮ್ಮ ಮನೇಲಿರೋದು ಒಂದೇ ರೂಮು, ಅದು ಕೂಡ ಸೋರ್ತಾ ಇದೆ. ಸ್ವಲ್ಪ ಬಂದು ನೋಡ್ತೀಯಮ್ಮ? ತಪ್ಪದೆ ನೋಡ್ತೀನಿ ಅಜ್ಜಯ್ಯ ಎಂದು ಅತ್ತೆ ಸೊಸೆಯರಿಬ್ಬರು ಸೇರಿ ರಾಮಯ್ಯನ ಮನೆಗೆ ಹೋಗುತ್ತಾರೆ. ಸೋರ್ತಾ ಇರುವ ರೂಮನ್ನು ಪರಿಶೀಲಿಸುತ್ತಾರೆ. ಮೇಲ್ಛಾವಣಿಯಲ್ಲಿ ಚಿಕ್ಕ ಬಿರುಕು ಇದೆ ಎಂದು ಗಮನಿಸುತ್ತಾರೆ. ಜಾಗ್ರತೆಯಾಗಿ ಶುಭ್ರ ಮಾಡಿ ಸಿಮೆಂಟ್ ಹಾಕುತ್ತಾರೆ. ಆ ನಂತರ ವಾಟರ್ ಪ್ರೂಫ್ ಕೋಟಿಂಗ್ ಕೂಡ ಹಾಕುತ್ತಾರೆ. ಕೆಲಸ ಪೂರ್ತಿಯಾಗುತ್ತದೆ. ರಾಮಯ್ಯ ಕೊಟ್ಟ ದುಡ್ಡು ತೆಗೆದುಕೊಂಡು ಅತ್ತೆ ಸೊಸೆಯರು ಹೊರಟು ಹೋಗುತ್ತಾರೆ. ತಮ್ಮ ಮೊದಲ ಸಂಪಾದನೆ ಬಂದಿದ್ದರಿಂದ ಅತ್ತೆ ಸೊಸೆಯರು ಎಷ್ಟೋ ಸಂತೋಷ ಪಡುತ್ತಾರೆ. ಆ ರಾತ್ರಿ ಭಾರಿ ಮಳೆ ಬೀಳುತ್ತದೆ. ಆದರೆ ರಾಮಯ್ಯನ ಮನೆಯಲ್ಲಿ ಒಂದು ಹನಿ ಕೂಡ ಸೋರಲಿಲ್ಲ. ರಾಮಯ್ಯ ಎಷ್ಟೋ ಆನಂದ ಪಡುತ್ತಾನೆ. ಈ ಅತ್ತೆ ಸೊಸೆಯರು ನನ್ನ ಮನೆನ ಬಹಳ ಚೆನ್ನಾಗಿ ರಿಪೇರ್ ಮಾಡಿದ್ದಾರೆ ಎಂದುಕೊಂಡು ಆ ದಿನ ರಾತ್ರಿ ಪ್ರಶಾಂತವಾಗಿ ಮಲಗುತ್ತಾನೆ. ಮಾರನೇ ದಿನ ಬೆಳಗಿನ ಜಾವವೇ ರಾಮಯ್ಯ ಓಡಿಕೊಂಡು ಅತ್ತೆ ಸೊಸೆಯರ ಹತ್ರಕ್ಕೆ ಬರ್ತಾನೆ. ಶಾರದಮ್ಮ, ಅನಾಮಿಕಾ ಅವರಿಬ್ಬರು ಹೊರಗೆ ಬರುತ್ತಾರೆ. ಏನಾಯ್ತು ಅಜ್ಜಯ್ಯ? ಒಂದು ಹನಿ ಕೂಡ ಬೀಳಲಿಲ್ಲ. ನಿಮ್ಮ ಕೆಲಸ ಅದ್ಭುತ. ಆ ಮಾತನ್ನು ಕೇಳಿ ಶಾರದಾ ಅನಾಮಿಕಾ ಸಂತೋಷ ಪಡುತ್ತಾರೆ. ರಾಮಯ್ಯ ಮತ್ತಷ್ಟು ದುಡ್ಡು ಕೊಡಲಿಕ್ಕೆ ಹೋಗುತ್ತಾನೆ. ಅತ್ತೆ ಸೊಸೆಯರು ಬೇಡ ಅಂತ ಹೇಳ್ತಾರೆ. ರಾಮಯ್ಯ ತನ್ನ ಮನೆಗೆ ಹೊರಟು ಹೋಗುತ್ತಾ ದಾರಿಯಲ್ಲಿ ಕಂಡವರಿಗೆಲ್ಲರಿಗೂ ತನ್ನ ಮನೆಯ ಕೆಲಸದ ಬಗ್ಗೆ ಹೇಳುತ್ತಾನೆ. ಹಾಗೆ ಊರೆಲ್ಲ ಮಾತನಾಡಿಕೊಳ್ಳಲಿಕ್ಕೆ ಶುರುವಾಗುತ್ತದೆ. ಮಾರನೇ ದಿನವೇ ಮತ್ತೊಂದೆರಡು ಮನೆಯ ಕೆಲಸ ಬರುತ್ತದೆ. ಒಂದು ವಾರದಲ್ಲಿ 6 ಮನೆಯ ಕೆಲಸ ಬರುತ್ತೆ ಅವರಿಗೆ. ಒಂದು ತಿಂಗಳಲ್ಲಿ 20 ಮನೆಗಳ ಕೆಲಸ. ಅತ್ತೆ ಸೊಸೆಯರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬಹಳ ಬ್ಯುಸಿಯಾಗಿ ಹೋಗುತ್ತಾರೆ. ಒಂದು ದಿನ ಗ್ರಾಮದ ಪಾಠಶಾಲೆಯಿಂದ ಪ್ರಧಾನ ಉಪಾಧ್ಯಾಯ ಬರುತ್ತಾನೆ. ಕೂರಿಸುತ್ತಾರೆ. ಹೇಳಿ ಸರ್. ನಮ್ಮ ಸ್ಕೂಲ್ ಎಲ್ಲವೂ ಮೇಲ್ಛಾವಣಿ ಸೋರ್ತಾ ಇದೆ. ಸ್ಕೂಲ್ ಭವನ ಬಹಳ ಹಳೆಯದು. ಬಹಳ ಕಡೆ ಬಿರುಕುಗಳಿವೆ. ಕೆಲವು ರೂಮಿನಲ್ಲಿ ಮೇಲ್ಛಾವಣಿಯ ಗಾರೆ ಕೂಡ ಉದುರು ಹೋಗ್ತಾ ಇದೆ. ಮಳೆ ಬಿದ್ರೆ ತರಗತಿಯ ರೂಮಲ್ಲಿ ನೀರು ನಿಲ್ತಾ ಇದೆ. ನೀವು ಅದನ್ನ ಸರಿ ಮಾಡಬೇಕು. ಈ ಕೆಲಸ ಚೆನ್ನಾಗಿ ಮಾಡಿದರೆ ಮಕ್ಕಳಿಗೆ ಬಹಳ ಉಪಯೋಗವಾಗುತ್ತೆ. ಅನಾಮಿಕಾ ಶಾರದಾ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಾರೆ. ಇದು ಅವರ ಜೀವನದಲ್ಲಿ ದೊಡ್ಡ ಅವಕಾಶವೆಂದು ಅರ್ಥವಾಗುತ್ತದೆ. ನಾವು ಪೂರ್ತಿಯಾಗಿ ಪರಿಶೀಲಿಸಿ ಹೇಳ್ತೀವಿ ಸರ್, ಬನ್ನಿ. ಪ್ರಧಾನ ಉಪಾಧ್ಯಾಯನ ಜೊತೆ ಅನಾಮಿಕಾ, ಶಾರದಾ, ರಮೇಶ್ ಸ್ಕೂಲ್ ಹತ್ರಕ್ಕೆ ಬರುತ್ತಾರೆ. ಎಲ್ಲರೂ ಭವನವೆಲ್ಲ ತಿರುಗಿ ನೋಡುತ್ತಾರೆ. ರಮೇಶ್ ಅಳತೆ ತಗೋತಾನೆ. ಸಾಯಂಕಾಲಕ್ಕೆ ಕೆಲಸದ ವಿವರ ಸಿದ್ಧ ಮಾಡುತ್ತಾರೆ. ನಾಳೆಯಿಂದನೇ ಕೆಲಸ ಶುರು ಮಾಡೋಣ ಸರ್. ಪ್ರಧಾನ ಉಪಾಧ್ಯಾಯ ಬಹಳ ಸಂತೋಷ ಪಡುತ್ತಾನೆ. ಶಾರದಾ, ಅನಾಮಿಕಾ, ರಮೇಶ್ ಮನೆಗೆ ಬರುತ್ತಾರೆ. ಕೆಲಸಕ್ಕೆ ಸಂಬಂಧಿಸಿದ ಪ್ಲಾನ್ ಮಾಡ್ಕೋತಾರೆ. ಮಾರನೇ ದಿನ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಮೊದಲು ಹಳೆ ಬಿರುಕುಗಳೆಲ್ಲವನ್ನು ಶುಭ್ರ ಮಾಡುತ್ತಾರೆ. ಆ ನಂತರ ಪ್ರತ್ಯೇಕವಾದ ವಾಟರ್ ಪ್ರೂಫ್ ಮಿಶ್ರಣವನ್ನು ತಯಾರು ಮಾಡಿ ಬಿರುಕುಗಳಲ್ಲಿ ತುಂಬಿಸುತ್ತಾರೆ. ಹಾಗೆ 5 ದಿನದ ಕಾಲ ಕೆಲಸ ನಡೆಯುತ್ತದೆ. ಇನ್ನು 6ನೇ ದಿನ ಕೆಲಸ ಸಂಪೂರ್ಣವಾಗುತ್ತದೆ. ಅತ್ತೆ ಸೊಸೆಯರು ದುಡ್ಡು ತೆಗೆದುಕೊಂಡು ಹೊರಟು ಹೋಗುತ್ತಾರೆ. ಒಂದು ವಾರದ ನಂತರ ಭಾರಿ ಮಳೆ ಶುರುವಾಗುತ್ತದೆ. ಊರೆಲ್ಲ ಮಿಂಚು ಗುಡುಗುಗಳಿಂದ ನಡುಗಿ ಹೋಗುತ್ತೆ. ಸ್ಕೂಲ್ ಪ್ರಧಾನ ಉಪಾಧ್ಯಾಯ ಮನೆಯಲ್ಲಿ ಟೆನ್ಷನ್ ಇಂದ ಇರುತ್ತಾನೆ. ಶಾರದಾ, ಅನಾಮಿಕಾ ಕೂಡ ಸ್ವಲ್ಪ ಟೆನ್ಷನ್ ಇಂದನೇ ಇರ್ತಾರೆ. ಅಮ್ಮ, ಅನಾಮಿಕಾ, ನಾವು ನಮ್ಮ ಕೆಲಸವನ್ನು ಏನು ತಪ್ಪು ಮಾಡದೆ ಕರೆಕ್ಟಾಗಿ ಮಾಡಿದೀವಿ. ನಮಗೆ ಎಲ್ಲಿಂದ ಯಾರಿಂದರೂ ಮಾತು ಬರೋದಿಲ್ಲ. ನನ್ನನ್ನು ನಂಬಿ ಎಂದು ರಮೇಶ್ ಅವರಿಗೆ ಧೈರ್ಯ ಹೇಳುತ್ತಾನೆ. ಆ ದಿನವಂತೂ ಕಳೆದು ಹೋಗುತ್ತದೆ. ಮಾರನೇ ದಿನ ಬೆಳಿಗ್ಗೆ ಪ್ರಧಾನ ಉಪಾಧ್ಯಾಯನ ಜೊತೆ ಅತ್ತೆ ಸೊಸೆಯರು ಸ್ಕೂಲ್ ಹತ್ರಕ್ಕೆ ಬರುತ್ತಾರೆ. ಒಂದು ತರಗತಿ ರೂಮನ್ನು ಪರಿಶೀಲಿಸಿ ನೋಡುತ್ತಾರೆ. ಎಲ್ಲಿಯೂ ಒಂದು ಹನಿ ಕೂಡ ಬೀಳಲಿಲ್ಲ. ಅವರ ಆನಂದಕ್ಕೆ ಹದ್ದೇ ಇಲ್ಲ. ನೀವಿಬ್ಬರು ಅದ್ಭುತ ಮಾಡಿದ್ದೀರಾ. ಇಲ್ಲಿಯವರೆಗೂ ಯಾರು ಇಷ್ಟು ಶ್ರದ್ಧೆಯಿಂದ ಕೆಲಸ ಮಾಡಿರಲಿಲ್ಲ ಎಂದು ಪ್ರಶಂಸಾ ಪತ್ರ ಕೊಡುತ್ತಾನೆ. ಈ ವಾರ್ತೆ ಪಕ್ಕದ ಗ್ರಾಮದವರೆಗೂ ಸೇರುತ್ತದೆ. ಅತ್ತೆ ಸೊಸೆಯರಿಗೆ ಕೆಲಸ ಮತ್ತಷ್ಟು ಹೆಚ್ಚಾಗುತ್ತದೆ. ಒಂದು ದಿನ ಪಕ್ಕದ ಊರಿನ ರೈತ ಗಂಗಯ್ಯ ಬರುತ್ತಾನೆ. ನಮ್ಮ ಧಾನ್ಯದ ಗೋದಾಮಿನ ಮೇಲ್ಛಾವಣಿ ಸೋರ್ತಾ ಇದೆ. ಧಾನ್ಯವೆಲ್ಲ ಹಾಳಾಗಿ ಹೋಗ್ತಾ ಇದೆ. ನೀವು ಬಂದು ನೋಡ್ಬೇಕು ಅಂತ ಬೇಡ್ಕೊತಾನೆ. 3 ತಕ್ಷಣ ಹೋಗುತ್ತಾರೆ. ಗೋದಾಮೇನು ಬಹಳ ದೊಡ್ಡದು. ಆದ್ರೆ ರೈತನ ಕಷ್ಟ ನೋಡಿ ಕೆಲಸ ಮಾಡ್ಕೊಳ್ಳೋದಕ್ಕೆ ಒಪ್ಕೋತಾರೆ. 10 ದಿನದ ಕಾಲ ಕಷ್ಟಪಟ್ಟು ಗೋದಾಮ್ ಎಲ್ಲವನ್ನು ರಿಪೇರಿ ಮಾಡುತ್ತಾರೆ. ಆ ನಂತರ ಬಂದ ಮಳೆಯಲ್ಲಿ ಧಾನ್ಯ ಪೂರ್ತಿಯಾಗಿ ಸುರಕ್ಷಿತವಾಗಿ ನಿಂತಿರುತ್ತದೆ. ನೀವಿಲ್ದೇ ಇದ್ರೆ ನನಗೆ ಲಕ್ಷಾಂತರ ರೂಪಾಯಿ ನಷ್ಟ ಬರ್ತಾ ಇತ್ತಮ್ಮ ಎಂದು ಕೃತಜ್ಞತೆ ಹೇಳುತ್ತಾನೆ. ಆ ಮಾತನ್ನು ಕೇಳಿದ ಶಾರದಾಳ ಕಣ್ಣಿನಲ್ಲಿ ಆನಂದ ಕಾಣಿಸುತ್ತದೆ. ಹಾಗೆ ಕಾಲ ಕಳೆಯುತ್ತಾ ಇರುತ್ತದೆ. ವ್ಯಾಪಾರ ಚೆನ್ನಾಗಿ ಬೆಳೆಯುತ್ತದೆ. ಮೂವರಿಂದ ಎಲ್ಲ ಕೆಲಸ ಮಾಡುವುದು ಕಷ್ಟವಾಗುತ್ತದೆ ಎಂದು ಅತ್ತೆ ಸೊಸೆಯರು ಆಲೋಚಿಸಿ ಇನ್ನು ಕೆಲವು ಮಹಿಳೆಯರಿಗೆ ಶಿಕ್ಷಣ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಮಾತಾಡ್ಕೋತಾರೆ. ಊರಿನಲ್ಲಿರುವ ಬಡ ಮಹಿಳೆಯನ್ನು ಕರೆಸುತ್ತಾರೆ.
ಅವರಲ್ಲಿ ಕೆಲವರು ಗಂಡನನ್ನು ಕಳೆದುಕೊಂಡವರು ಇರುತ್ತಾರೆ. ನಾವು ಕಲ್ತ್ಕೊಂಡಿದ್ದು ನಿಮ್ಗೆ ಕಲಿಸ್ತೀವಿ, ನೀವು ಕಷ್ಟಪಡಬೇಕು ಅಷ್ಟೇ. ಎಲ್ಲರೂ ಸಂತೋಷದಿಂದ ಒಪ್ಪಿಕೊಳ್ಳುತ್ತಾರೆ. 1 ತಿಂಗಳ ಕಾಲ ಶಿಕ್ಷಣ ಕೊಡುತ್ತಾರೆ. ಮಹಡಿ ಹತ್ತಬೇಕು, ಹೇಗೆ ಭದ್ರತೆ ಪಾಲಿಸಬೇಕು, ಹೇಗೆ ಬಿರುಕುಗಳನ್ನು ಗುರುತಿಸಬೇಕು ಎಲ್ಲ ಕಲಿಸುತ್ತಾರೆ. ಕೆಲವು ಕಾಲದಲ್ಲಿಯೇ ಒಂದು ಬಲವಾದ ಬೃಂದ ತಯಾರಾಗುತ್ತದೆ. ಆ ದಿನದಿಂದ ಅತ್ತೆಸೊಸೆಯ ರೂಫ್ ರಿಪೇರ್ ಅಂಡ್ ಲೀಕೇಜ್ ಸರ್ವಿಸ್ ಅನ್ನುವ ಹೆಸರು ಜಿಲ್ಲೆಯಷ್ಟೇ ಅಲ್ಲ, ಸುತ್ತಮುತ್ತಲಿನ ಜಾಗಗಳೆಲ್ಲ ಪ್ರಸಾರ ಹೊಂದುತ್ತದೆ. ಮಳೆ ಬಿದ್ದಾಗ ಜನರು ಭಯಪಡದೆ ಅತ್ತೆ ಸೊಸೆಯರಿಗೆ ಫೋನ್ ಮಾಡಿ ಅಂತ ಹೇಳುವಷ್ಟು ಸ್ಥಾಯಿಗೆ ಏರುತ್ತಾರೆ. ಸಮಸ್ಯೆಗಳು ಕೆಲವು ಸಲ ಅವಕಾಶದ ರೂಪದಲ್ಲಿ ಬರುತ್ತದೆ. ಅದನ್ನು ಗುರುತಿಸಿ ಕಷ್ಟಪಟ್ಟರೆ ಸಾಧಾರಣ ಮನುಷ್ಯರು ಕೂಡ ಅಸಾಧಾರಣದ ವಿಜಯವನ್ನು ಸಾಧಿಸಬಲ್ಲವರಾಗುತ್ತಾರೆ. ನೀವೇನ್ ಹೇಳ್ತೀರೋ ಕಮೆಂಟ್ ರೂಪದಲ್ಲಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಕಾಶದಲ್ಲಿ ಕಪ್ಪನೆಯ ಮೇಘಗಳು ತುಂಬಿಕೊಂಡಿರುತ್ತದೆ. ಮಿಂಚು ಗುಡುಗುಗಳು ಭಯಂಕರವಾಗಿರುತ್ತದೆ. ಶಾರದಾ ಅನಾಮಿಕಳ ಹತ್ರ, ಸೊಸೆ ನಾನು ಗುಡಿಗೆ ಹೋಗಿ ಬರ್ತೀನಿ, ದಂಡೆ ಮೇಲೆ ಬಟ್ಟೆಗಳಿವೆ, ಮಳೆ ಬಂದ್ರೆ ಅದೆಲ್ಲ ತೆಗೆದ್ಬಿಡು. ಸರಿ ಅತ್ತೆ. ಶಾರದಾ ಹೊರಟು ಹೋಗುತ್ತಾಳೆ. ಅನಾಮಿಕಾ ಕಿಚನ್ ಒಳಗೆ ಹೋಗಿ ಅಡಿಗೆ ಮಾಡ್ತಾ ಇರುವಾಗ ಚಿಟಪಟ ಹನಿಗಳು ಬೀಳ್ತಾ ಇರುತ್ತೆ. ಅನಾಮಿಕಾ ಓಡಿಕೊಂಡು ಬರುತ್ತಾಳೆ. ಆಗಲೇ ಬಟ್ಟೆಗಳು ಒದ್ದೆ ಆಗ್ತಾ ಇರುತ್ತೆ. ಅದು ರಮೇಶ್ ನೋಡಿ, ಅಯ್ಯೋ ಅನಾಮಿಕಾ ಬಟ್ಟೆ ತೆಗೆಯೋದೇನು ಕೇಳು, ಕೊಡೆ ಹಿಡಿದ್ರೆ ಸರಿ ಹೋಗುತ್ತಲ್ಲ ಎಂದು ತಮಾಷೆಯಾಗಿ ಹೇಳಿ ಅಲ್ಲಿಂದ ನಗುತ್ತಾ ಹೊರಟು ಹೋಗುತ್ತಾನೆ. ಅದು ಜೋಕ್ ಅಂತ ತಿಳಿಯದ ಅನಾಮಿಕಾ ನಿಜವಾಗಿಯೇ ಮನೆಯಲ್ಲಿರುವ 3 ಕೊಡೆ ತಗೊಂಡ್ಬರ್ತಾಳೆ. 1 ಕೊಡೆಯನ್ನು ಸೀರೆ ಮೇಲೆ, 1 ಕೊಡೆಯನ್ನು ಪ್ಯಾಂಟ್ ಮೇಲೆ, ಇನ್ನೊಂದು ಕೊಡೆಯನ್ನು ಶರ್ಟ್ ಮೇಲೆ ಇಟ್ಟು ಕಟ್ಟುತ್ತಾಳೆ. ಏನೋ ಸಾಧಿಸಿದ ಹಾಗೆ ಸಂತೋಷ ಪಡುತ್ತಾ ಗರ್ವದಿಂದ, ಆಹಾ ಅತ್ತೆ ನನ್ನ ಬುದ್ಧಿವಂತಿಕೆ ನೋಡಿ ಮೆಚ್ಕೋತಾಳೆ, ನಾನು ಕೇಳಿದ ತಲೆಬುರುಡೆ ಸಾರು ಮಾಡ್ತಾಳೆ ಅಂದುಕೊಳ್ಳುತ್ತಾ ಇರುವಾಗ ಗಾಳಿ ಬಂದು ಕೊಡೆಗಳು ತಲೆ ಕೆಳಗಾಗುತ್ತದೆ. ಬಟ್ಟೆಗಳೆಲ್ಲ ಫುಲ್ಲು ಒದ್ದೆ ಆಗುತ್ತೆ. ಅಲ್ಲಿ ನಡೀತಾ ಇರೋದನ್ನೆಲ್ಲ ನೋಡಿ ಶಾಕ್ ಆಗ್ತಾಳೆ. ಏನು ಸೊಸೆ ಇದು, ಬಟ್ಟೆ ಒದ್ದೆ ಆಗದ ಹಾಗೆ ಕೊಡೆ ಇಟ್ಟೆ ಅತ್ತೆ ಎಂದು ಹೇಳುತ್ತಾಳೆ. ಶಾರದಂಗೆ ನಗಬೇಕೋ ಅಳಬೇಕೋ ಅರ್ಥವಾಗ್ಲಿಲ್ಲ. ಏನೋ ಮಾತನಾಡದೆ ಮನೆಯೊಳಗೆ ಹೊರಟು ಹೋಗುತ್ತಾಳೆ. ಇದೇನಿದು, ಅತ್ತೆ ಮೆಚ್ಕೊಳ್ಳದೆ ಹೊರಟೋದ್ರು, ನಾನು ಮಾಡಿದ್ದು ಒಳ್ಳೆ ಕೆಲಸ ಅಂತ ಅತ್ತೆಗೆ ಅರ್ಥವಾಗದೆ ಇರ್ಬೋದು, ನಾನು ಹೋಗಿ ಮತ್ತೆ ಹೇಳ್ತೀನಿ ಎಂದು ಪೂರ್ತಿಯಾಗಿ ಒದ್ದೆ ಆದ ಅನಾಮಿಕಾ ಮನೆಯೊಳಗೆ ಹೋಗುತ್ತಾಳೆ. ಶಾರದಾ ಅಲ್ಲೆಲ್ಲಿಯೂ ಕಾಣಿಸಲಿಲ್ಲ. ಮಳೆಯಲ್ಲಿ ಅತ್ತೆ ಒದ್ದೆಯಾಗಿ ಬಂದಿದ್ರಲ್ಲ, ಬೇರೆ ಸೀರೆ ಉಟ್ಕೊಳ್ಳೋಕೆ ಹೋದ ಹಾಗಿದೆ. ಬರುವವರೆಗೂ ಹೀಗೆ ನಿಂತ್ಕೊಂಡು ಅತ್ತೆ ಬರ್ತಲೇ ಕೇಳ್ಬೇಕು ಅಂದುಕೊಂಡು ತಾನು ಒದ್ದೆಯಾದ ವಿಷಯವೇ ಮರ್ತು ಹೋಗುತ್ತಾಳೆ. ನೀರು ಸುರಿತಾ ಇರುತ್ತೆ. ಆಗಲೇ ಶಾರದಾ ಟವಲ್ ಹಿಡ್ಕೊಂಡು ರೂಮಿನಿಂದ ಹೊರಗೆ ಬರ್ತಾಳೆ. ಒದ್ದೆಯಾದ ಅನಾಮಿಕಾ ಎದುರಿಗೆ ಕಾಣಿಸ್ತಾಳೆ ಶಾರದಂಗೆ. ಅಯ್ಯೋ ಸೊಸೆ, ಇನ್ನು ಒದ್ದೆ ಬಟ್ಟೆ ಜೊತೆಗೆ ಯಾಕಮ್ಮ ಇದ್ಯಾ, ಹೋಗಿ ಬಟ್ಟೆ ಬದಲಾಯಿಸ್ಕೋ ಹೋಗಿ. ಅತ್ತೆ ನೀವು ನನ್ನ ಜಾಣ್ಮೆನ ಮೆಚ್ಕೋತೀರಿ ಅಂತ ಎದುರು ನೋಡ್ತಾ ಇದ್ದೆ. ನಿನ್ನ ಜಾಣ್ಮೆನ ಮೆಚ್ಕೋಬೇಕಾ, ಇಷ್ಟಕ್ಕೂ ಏನ್ ಘನ ಕಾರ್ಯ ಮಾಡಿದಿ ಅಂತ ಮೆಚ್ಕೋಬೇಕು? ಹಾಗೆ ಯಾಕಂತೀರತ್ತೆ, ಬಟ್ಟೆ ಒದ್ದೆ ಆಗದ ಹಾಗೆ ಕೊಡೆ ಕಟ್ಟಿದ್ದೀನಲ್ಲ. ಬಟ್ಟೆ ತೆಗಿ ಅಂದ್ರೆ ತೆಗಿಬೇಕು ಸೊಸೆ, ಅದಕ್ಕೆ ಕೊಡೆ ಕಟ್ಟಬಾರ್ದು. ಹೌದಾ, ಮತ್ತೆ ನಿಮ್ ಮಗ ಏನೋ ಕಟ್ಟು ಅಂತ ಹೇಳಿದ್ರಲ್ಲ ಅತ್ತೆ. ಮಗ ಏನೋ ನಿನಗೆ ತಮಾಷೆ ಮಾಡಿರ್ತಾನೆ ಸೊಸೆ, ಆದ್ರೂ ನಿನಗೆ ಬಟ್ಟೆಗೆ ಕೊಡೆ ಕಟ್ಟಬಾರ್ದು ಅಂತ ಗೊತ್ತಿಲ್ವಾ? ಹೇಳು ಸೊಸೆ. ಅನಾಮಿಕಾ ಮೌನವಾಗಿರುತ್ತಾಳೆ. ಅಷ್ಟರಲ್ಲಿ ಪೂರ್ತಿಯಾಗಿ ಒದ್ದೆ ಆದ ಪ್ರಸಾದ್ ಮನೆಯೊಳಗೆ ಬರ್ತಾನೆ. ಶಾರದಾ ಅನಾಮಿಕಾ ಪ್ರಸಾದ್ ಕಡೆ ನೋಡ್ತಾರೆ. ನೀವು ಕೂಡ ಒದ್ದೆಯಾಗಿ ಬಂದ್ರಾ, ಈ ಟವಲ್ ತಗೊಳ್ಳಿ. ಮಳೆನ ನೋಡ್ತಾ ಇದ್ರೆ ಪ್ರವಾಹ ಬರೋ ಹಾಗಿದೆ ಅನ್ಸ್ತಾ ಇದೆ. ಮನೆಯೊಳಗೆ ನೀರ್ ಬಾರದ ಹಾಗೆ ಏನಾದ್ರೂ ಅಡ್ಡ ಇಡಿ. ಸರಿ ಮೊದಲು ನೀವು ರೂಮ್ ಒಳಗೆ ಹೋಗಿ, ಅದೆಲ್ಲ ನಾನು ನೋಡ್ಕೋತೀನಲ್ಲ. ಪ್ರಸಾದ್ ಟವಲ್ ತೆಗೆದುಕೊಂಡು ರೂಮ್ ಒಳಗೆ ಹೊರಟು ಹೋಗುತ್ತಾನೆ. ಶಾರದಾ ಅನಾಮಿಕಳನ್ನು ನೋಡ್ತಾಳೆ. ಅರ್ಥವಾಯ್ತು ಅತ್ತೆ, ಪ್ರವಾಹದ ನೀರು ಮನೆಯೊಳಗೆ ಬಾರದ ಹಾಗೆ ಅಡ್ಡ ಇಡಬೇಕು ಅಷ್ಟೇ ಅಲ್ವಾ? ನೀವು ಹೋಗಿ ಮಾವನಿಗೆ ಬಟ್ಟೆ ಕೊಟ್ಟು ಬನ್ನಿ, ನಾನು ಅಡ್ಡ ಇಡ್ತೀನಿ. ಮನೆಯೊಳಗೆ ವಸ್ತು ಹಾಳಾಗದ ಹಾಗೆ ನೋಡ್ಕೋತೀನಿ. ಏನ್ ನೋಡ್ಕೋತೀಯನೋ ಸೊಸೆ, ನನಗಂತೂ ನಂಬಿಕೆ ಇಲ್ಲ ಅನ್ನುತ್ತಲೇ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಮಾವಯ್ಯ ನೀರು ಬಾರದ ಹಾಗೆ ಅಡ್ಡವಾಗಿ ಏನಾದ್ರೂ ಇಡು ಅಂತ ಹೇಳಿದ್ರಲ್ಲ ಎಂದು ಆಲೋಚಿಸಲಿಕ್ಕೆ ಶುರು ಮಾಡುತ್ತಾಳೆ. ಆಗಲೇ ಆಕೆ ಕಣ್ಣಿಗೆ ಅಡಿಗೆ ಮನೆಯಲ್ಲಿರುವ ಅಕ್ಕಿ ಚೀಲಗಳು ಕಾಣಿಸುತ್ತೆ. ಕ್ಷಣ ಕೂಡ ಆಲೋಚಿಸದೆ ಮನೆಯೊಳಗಿರುವ 2 ದೊಡ್ಡ ಅಕ್ಕಿ ಚೀಲವನ್ನು ತಂದು ಬಾಗಿಲ ಹತ್ರ ಅಡ್ಡ ಬಿಡ್ತಾಳೆ. ಆಹಾ, ಈ ಸಲ ಮಾತ್ರ ಅತ್ತೆ ನನ್ನನ್ನು ಖಚಿತವಾಗಿ ಮೆಚ್ಕೋತಾರೆ ಎಂದು ಸಂತೋಷ ಪಡುತ್ತಾಳೆ ಅನಾಮಿಕಾ. ಒಂದು 10 ನಿಮಿಷದ ನಂತರ ಪ್ರವಾಹದ ನೀರು ಬರುತ್ತೆ. ಅಕ್ಕಿ ಚೀಲೆಯನ್ನು ಒದ್ದೆ ಆಗುತ್ತಾ ನೀರು ಹೋಗುತ್ತೆ. ಸ್ವಲ್ಪ ನೀರು ಮಾತ್ರ ಮನೆಯೊಳಗೆ ಬರುತ್ತೆ. ಮಾವಯ್ಯ ಅತ್ತೆ ಹೇಳಿದ ಹಾಗೆ ಪ್ರವಾಹದ ನೀರು ಮನೆಗೆ ಬರ್ಲಿಕ್ಕೆ ಬಿಟ್ಟಿಲ್ಲ, ನನ್ನನ್ನಿಬ್ರು ಮೆಚ್ಕೋತಾರೆ ಎಂದು ಅನಾಮಿಕಾ ಸಂತೋಷ ಪಡ್ತಾ ಇರ್ತಾಳೆ. ಚೀಲಗಳೆಲ್ಲ ನೀರು ಹೀರಿಕೊಂಡು ಒದ್ದೆಯಾಗಿರುತ್ತದೆ. ಅಕ್ಕಿ ಕೂಡ ಹಾಳಾಗಿ ಹೋಗುತ್ತೆ. ಆಗಲೇ ಶಾರದಾ ಪ್ರಸಾದರು ಹೊರಗೆ ಬರ್ತಾರೆ. ಸೊಸೆ, ಈ ಅಕ್ಕಿ ಚೀಲ ಇಲ್ಲಿಗೆ ಏನಕ್ಕಿದೆಯೇ? ನೀರು ಒಳಗಡೆ ಬಾರದ ಹಾಗೆ ನಿಲ್ಸಿದೀನಿ ಅತ್ತೆ, ಆದ್ರೆ ಅಕ್ಕಿ ಎಲ್ಲ ಹಾಳಾಗಿ ಹೋಯ್ತಲ್ಲೇ.
ಪರವಾಗಿಲ್ಲ ಬಿಡಿಯತ್ತೆ, ನೀರು ಮನೆಯೊಳಗೆ ಬಂದಿದ್ರೆ ಟಿವಿ ಕೂಡ ಹೋಗ್ತಾ ಇತ್ತಲ್ವಾ, ಆಗ ನಾವು ಮಸ್ತು ನಷ್ಟ ಹೋಗ್ತಾ ಇದ್ವಿ ಎಂದು ಅಮಾಯಕವಾಗಿ ಹೇಳ್ತಾಳೆ ಅನಾಮಿಕಾ. ಪ್ರಸಾದ್ ಸೊಸೆ ಮಾಡಿದ ಕೆಲಸಕ್ಕೆ ನಗು ನಿಲ್ಲಿಸಿಕೊಳ್ಳಲಾದೆ ಶಾರದಾ ನಮ್ಮ ಸೊಸೆ ನಷ್ಟನ ಕಡಿಮೆ ಮಾಡಿಸಿದ್ಲು ಎಂದು ವ್ಯಂಗ್ಯವಾಗಿ ಅನ್ನುತ್ತಾನೆ. ಶಾರದಾ ಕೋಪದಿಂದ ನೋಡ್ತಾಳೆ. ಯಾಕತ್ತೆ ಅಷ್ಟು ಕೋಪದಿಂದ ನೋಡ್ತೀರಾ? ನೆರೆ ನೀರು ಮನೆಗೆ ಬರದ ಹಾಗೆ ಅಡ್ಡ ಇಡಿ ಅಂತ ಹೇಳಿದ್ರಿ, ನಾನು ಅಕ್ಕಿ ಚೀಲ ಹಾಕದೆ, ನೀವು ಹೇಳಿದ ಹಾಗೆ ಮಾಡ್ದೆ ಇಲ್ಲ? ಅಡ್ಡವಾಗಿ ಇಡು ಅಂತ ಹೇಳಿದ್ರೆ ಹಲಗೆ ಇಡ್ಬೇಕು ಹೊರತು ಹೀಗೆ ಅಕ್ಕಿ ಚೀಲ ಉಪ್ಪಿನ ಚೀಲ ಇಡಬಾರ್ದು. ಉಪ್ಪು ಕರ್ಗೆ ಹೋಗುತ್ತೆ, ಅಕ್ಕಿ ಏನೋ ಒದ್ದೆ ಆಗುತ್ತೆ. ಹೌದಾತೆ, ಇದು ನಂಗೆ ಗೊತ್ತಿಲ್ವಲ್ಲ. ಸೊಸೆ ತಲೆ ಕುಟ್ಟಿಕೊಳ್ಳುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಇನ್ನು ರಾತ್ರಿ ಆಗುತ್ತದೆ. ಆದರೂ ಸರಿ ಮಳೆ ಕಡಿಮೆ ಆಗಲಿಲ್ಲ, ಇನ್ನೂ ಹೆಚ್ಚಾಗುತ್ತದೆ. ಮಿಂಚು ಗುಡುಗುಗಳು ಬರುವುದರಿಂದ ಕರೆಂಟ್ ಹೋಗುತ್ತೆ. ಮನೆಯೆಲ್ಲ ಕತ್ತಲಾಗಿ ಬದಲಾಗುತ್ತೆ. ಸೊಸೆ ಮೊಂಬತ್ತಿ ಬೆಳಗಿಸು. ಸರಿಯತ್ತೆ ಎಂದು ಹೇಳಿ ಅನಾಮಿಕಾ ಮೊಂಬತ್ತಿ ಬೆಳಗಿಸುತ್ತಾಳೆ. ಆದ್ರೆ ಹೊರಗೆ ಗಾಳಿ ತುಂಬಾ ಬೀಸುತ್ತಾ ಇರೋದ್ರಿಂದ ಮೊಂಬತ್ತಿ ಆರಿ ಹೋಗ್ತಾ ಇರುತ್ತದೆ. ಶಾರದಾ, ಪ್ರಸಾದ್, ರಮೇಶ್ ನೋಡ್ತಾ ಇರ್ತಾರೆ. ಅಮ್ಮ, ಅನಾಮಿಕಾ ಮೊಂಬತ್ತಿನ ಜಾಣ್ಮೆಯಿಂದ ಬೆಳಗಿಸ್ತಾಳ ಇಲ್ವಾ? ಹೌದು ಶಾರದಾ, ಮಗ ಕೇಳಿದಕ್ಕೆ ಉತ್ತರ ಹೇಳು. ಸೊಸೆ ಆ ಮೊಂಬತ್ತಿನ ಬೆಳಗಿಸ್ತಾಳ ಇಲ್ವಾ? ಹೇಗೆ ಬೆಳಗಿಸ್ತಾಳೋ ಏನೋ ರೀ, ಮಳೆ ಬರ್ತಾ ಇದೆ, ಬಟ್ಟೆ ತೆಗಿ ಅಂತ ಹೇಳಿದೆ, ಕೊಡೆ ಹಿಡಿದ್ಲು. ನೆರೆ ನೀರು ಬರದ ಹಾಗೆ ಮನೆಗೆ ಅಡ್ಡವಾಗಿಡು ಒಂದೇ. ಆ ಅಕ್ಕಿ ಚೀಲ ಇಟ್ಬಿಟ್ಟು ಅಕ್ಕಿ ಎಲ್ಲ ನಾಶ ಮಾಡಿದ್ಲು. ಈಗ ಈ ಮೊಂಬತ್ತಿನ ಹೇಗೆ ಬೆಳಗಿಸ್ತಾಳೋ ಏನೋ ನೋಡ್ಬೇಕು ಎಂದು ಆ ಮೂವರು ಅನಾಮಿಕಾ ಏನು ಮಾಡುತ್ತಾಳೋ ಎಂದು ಆಸಕ್ತಿಯಿಂದ ನೋಡ್ತಾ ಇರ್ತಾರೆ. ಅನಾಮಿಕಾ ಮೊಂಬತ್ತಿ ಬೆಳಗಿಸುತ್ತಾ ಇದ್ದರೆ ಅದು ಗಾಳಿಗೆ ಆರಿ ಹೋಗ್ತಾ ಇರುತ್ತದೆ. ಹೀಗಾದ್ರೆ ಬೆಳಗಲ್ಲ ಎಂದು ಬಹಳ ಆಲೋಚಿಸಿ ಅಡುಗೆ ಮನೆಗೆ ಹೋಗ್ತಾಳೆ. ನೀರಿನ ಮಡಕೆ ಕಾಣಿಸುತ್ತೆ. ಆ ಮಡಕೆಗೆ ರಂಧ್ರ ಮಾಡ್ಬೇಕು ಅಂತ ಸೌಟಿಂದ ಹೊಡಿತಾಳೆ. ಅಷ್ಟೇ, ಆ ಮಡಕೆ 2 ಚೂರಾಗುತ್ತದೆ. ಪ್ರಸಾದ್, ರಮೇಶ್ ಆ ಶಬ್ದ ಕೇಳಿ ಬೆಚ್ಚಿ ಬೀಳುತ್ತಾರೆ. ಭಯ ಪಡಬೇಡಿ, ಸೊಸೆ ಮಡಕೆನ ಚೂರ್ ಮಾಡಿದ್ದಾಳೆ, ಇನ್ನು ಏನ್ ಮಾಡ್ತಾಳೋ, ಮೊಂಬತ್ತಿ ಹೇಗೆ ಬೆಳಗಿಸ್ತಾಳೋ ನೋಡೋಣ ಎಂದು ಹೇಳುತ್ತಾಳೆ ಶಾರದಾ. ಮೂವರು ಆಸಕ್ತಿಯಿಂದ ನೋಡ್ತಾ ಇರ್ತಾರೆ. ಸ್ವಲ್ಪ ಹೊತ್ತು ಕಳೆದ ನಂತರ ಅನಾಮಿಕಾ ಅಡುಗೆ ಮನೆಯಿಂದ ಒಂದು ದೊಡ್ಡ ಸ್ಟೀಲ್ ಪಾತ್ರೆ ತಗೊಂಡ್ ಬಂದು ಮೊಂಬತ್ತಿ ಬೆಳಗಿಸಿ ತಕ್ಷಣ ಮೊಂಬತ್ತಿ ಮೇಲೆ ಬೋರ್ಲು ಹಾಕ್ತಾಳೆ. ಇನ್ನು ಸಂಭ್ರಮದಿಂದ ಈಗ ಗಾಳಿ ತಾಗಲ್ಲ ಎಂದು ಎಷ್ಟು ಸಂತೋಷ ಪಡುತ್ತಾಳೆ. ಅನಾಮಿಕಳ ಬುದ್ಧಿವಂತಿಕೆ ನೋಡಿ ರಮೇಶ್ ನಗುತ್ತಾ, ಅಮ್ಮ, ಅನಾಮಿಕಂಗೆ ಪ್ರತ್ಯೇಕವಾದ ಬುದ್ಧಿವಂತಿಕೆ ಇದೆ ಅಮ್ಮ ಎಂದು ಹೇಳುತ್ತಾನೆ. ಆ ಮಾತನ್ನು ಕೇಳಿ ಅನಾಮಿಕಾ ನಾಚಿಕೆ ಪಡ್ತಾಳೆ. ಶಾರದ ಏನು ಮಾತನಾಡದೆ ಗಾಳಿ ತಗಲದ ಜಾಗಕ್ಕೆ ಮೊಂಬತ್ತಿ ಇಟ್ಟು ಬೆಳಗಿಸುತ್ತಾಳೆ. ಓಹೋ ಅತ್ತೆ, ಮೊಂಬತ್ತಿನ ಗಾಳಿ ತಗಲದ ಜಾಗ ಇಟ್ಟು ಬೆಳಗಿಸ್ಬೇಕಾ? ಅರ್ಥವಾಯ್ತು, ಇನ್ನೊಂದ್ಸಲ ಕರೆಂಟ್ ಹೋದಾಗ ಹೀಗೆ ಮಾಡ್ತೀನಿ ಎಂದು ಹೇಳಿ ಹೊರಟು ಹೋಗುತ್ತಾಳೆ. ಮಾರನೇ ದಿನ ಬೆಳಿಗ್ಗೆ ದೊಡ್ಡ ತುಫಾನು ಎಚ್ಚರಿಕೆ ಬರುತ್ತದೆ. ಸೊಸೆ, ತುಫಾನು ಎಚ್ಚರಿಕೆ ಬಂದಿದೆ ಅಲ್ಲ, ಕಿಟಕಿಗಳು ಚೆನ್ನಾಗಿ ಮುಚ್ಚು, ಇಲ್ಲ ಅಂದ್ರೆ ಗಾಳಿಗೆ ಒಂದೇ ಸಮನೆ ಹೊಡ್ಕೋತವೆ ಎಂದು ಹೇಳುತ್ತಾಳೆ. ಒಂದು ಸ್ವಲ್ಪ ಹೊತ್ತಿನ ನಂತರ ಗಾಳಿ ಬಲವಾಗಿ ಬೀಸುತ್ತದೆ. ಕಿಟಕಿಗಳು ಸ್ವಲ್ಪ ಕದಲುತ್ತದೆ. ಅನಾಮಿಕಾ ಭಯಪಟ್ಟು ಹೋಗ್ತಾಳೆ. ಅತ್ತೆ, ಕಿಟಕಿನ ಚೆನ್ನಾಗಿ ಮುಚ್ಚು ಅಂತ ಹೇಳಿದ್ರಲ್ಲ ಅಂದುಕೊಂಡು ತಕ್ಷಣ ಮನೆಯಲ್ಲಿರುವ ಫೆವಿಕಾಲ್ ಬಾಟಲ್ ತಕೊಂಡು ಬರ್ತಾಳೆ. ಎಲ್ಲ ಕಿಟಕಿಗಳ ಅಂಚಿಗೆ ಹಚ್ಚುತ್ತಾಳೆ. ರಾತ್ರಿಗೆ ಶಾರದ ಬಂದು ಕಿಟಕಿ ತೆಗಿಲಿಕ್ಕೆ ಹೋಗ್ತಾಳೆ. ಆದ್ರೆ ಕಿಟಕಿ ಅಲ್ಲಾಡಲಿಲ್ಲ. ಅಯ್ಯೋ, ಕಿಟಕಿ ಯಾಕೆ ತೆಗಿತಾ ಇಲ್ವೋ? ನೀವ್ ಹೇಳಿದ ಹಾಗೆ ಬಹಳ ಮುಚ್ಚಿದಿನಲ್ಲ ಅತ್ತೆ. ಆಗಲೇ ಬಂದ ಪ್ರಸಾದ್, ರಮೇಶರು ಕಿಟಕಿ ಕಡೆ ನೋಡ್ತಾರೆ. ಅನಾಮಿಕಾ ಮಾಡಿದ ಕೆಲಸವೇನೋ ಅವ್ರಿಗೆ ಅರ್ಥವಾಗಿ ಹೋಯ್ತು. ಶಾರದಾ, ಇನ್ನು ಈ ಕಿಟಕಿಗಳು ಬರುವ ಮಳೆಗಾಲದ ತನಕ ತೆಗಿಯಲ್ಲ ಬಿಡು. ಯಾಕೆರಿ? ಯಾಕೆ ನಮ್ಮ ತಮ್ಮ ಸೊಸೆ ಅನಾಮಿಕಾ ಅವರು ತನಗಿರುವ ಅಪಾರವಾದ ಬುದ್ಧಿವಂತಿಕೆಯಿಂದ ಕಿಟಕಿಗಳಿಗೆ ಫೆವಿಕಲ್ ಹಾಕಿ ಅಂಟಿಸಿದ್ದಾರೆ ಅದಕ್ಕೆ ಎಂದು ರಮೇಶ್ ಹೇಳುತ್ತಾನೆ. ಅಷ್ಟೇ, ಶಾರದಾ ಮಾತು ಕೇಳಿ ತಲೆ ತಿರುಗಿ ಕೆಳಗೆ ಬೀಳುತ್ತಾಳೆ. ಸ್ವಲ್ಪ ಸಮಯದ ನಂತರ ಮಳೆ ಸ್ವಲ್ಪ ಕಡಿಮೆ ಆಗುತ್ತದೆ. ಅನಾಮಿಕಾ ಮನೆ ಮುಂದೆ ಗುಡಿಸುತ್ತಾಳೆ. ಆಗ ಪಕ್ಕದ ಮನೆ ಸುಶೀಲ ಬರ್ತಾಳೆ. ಅನಾಮಿಕಾ, ನಿನ್ನೆ ಬಟ್ಟೆಗೆ ಕೊಡೆ ಕಟ್ಟಿದ್ಯಂತಲ್ಲ? ಹೌದು, ಮತ್ತೆ ಬಟ್ಟೆನೂ ಒದ್ದೆ ಆಗದೆ ಇತ್ತ? ಇಲ್ಲ, ಬಟ್ಟೆ ಒದ್ದೆಯಾಗಿ ಹೋಯ್ತು. ನಾನು ಒದ್ದೆ ಅದೇ, ನಮ್ಮ ಅತ್ತೆ ಬಂದು ನನ್ ಬೈದ್ರು. ಸುಶೀಲಾ ನಗುತ್ತಾ ಹೊರಟು ಹೋಗುತ್ತಾಳೆ. ಆದ್ರೆ ಅನಾಮಿಕಾ ಮಾತ್ರ ಎಲ್ರು ನನ್ನ ಜಾಣ್ಮೆ ನೋಡಿ ಆಶ್ಚರ್ಯ ಹೋಗ್ತಾ ಇದ್ದಾರೆ ಅಂತ ಅನ್ಕೋತಾಳೆ. ಸೊಸೆ ಅಮಾಯಕತ್ವ ನೋಡಿ ಶಾರದ ಕೂಡ ಅಲ್ಲಿಗೆ ನಗುತ್ತಾ ಬರ್ತಾಳೆ. ಸೊಸೆ, ನೀನು ಮಾಡಿದ ಕೆಲಸ ನೋಡಿದ್ರೆ ಕೋಪ ಬರುತ್ತೆ, ಆದ್ರೆ ನಿನ್ನ ಮುಖ ನೋಡಿದ್ರೆ ನಗು ಬರುತ್ತೆ. ಅಂದ್ರೆ ನಾನು ಬುದ್ಧಿವಂತಳು ಅಲ್ಲ ಅತ್ತೆ. ಶಾರದ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ಹಾಗೆ ಮಳೆಗಾಲದಲ್ಲಿ ಅನಾಮಿಕಾ ಏನೋ ಒಂದು ಹೊಸ ಕೆಲಸ ಮಾಡ್ತಾ ಇದ್ಲು. ಒಂದು ದಿನ ದಿಗಿಲಿನಿಂದ ಅನಾಮಿಕಾ ಶಾರದಳ ಹತ್ರ ಬರ್ತಾಳೆ. ಏನಾಯ್ತು ಸೊಸೆ? ಅತ್ತೆ, ಎಲ್ರು ನನ್ನನ್ನ ಕಡಿಮೆ ಬುದ್ಧಿಯೋಳು ಅಂತ ಇದ್ದಾರೆ. ಬುದ್ಧಿವಂತಿಗೆ ಹುಟ್ಟಿನಿಂದ ಬರೋದಲ್ಲಮ್ಮ, ಅನುಭವದಿಂದ ಬರುತ್ತೆ. ನಾನು ಕೂಡ ಮದುವೆಯಾಗಿ ಬಂದಾಗ ಬಹಳ ತಪ್ಪು ಮಾಡಿದ್ದೆ.
ಆ ಮಾತುಗಳು ಅನಾಮಿಕಂಗೆ ಧೈರ್ಯ ಕೊಡುತ್ತದೆ. ಆ ನಂತರ ಶಾರದಾ ಒಂದೊಂದು ಕೆಲಸವನ್ನು ಕಲಿಸುತ್ತಾಳೆ. ಅಡಿಗೆ, ಮನೆ ಖರ್ಚು, ಬೆಳೆ ಲೆಕ್ಕ ಎಲ್ಲವನ್ನು ಕಲಿಸುತ್ತಾಳೆ ಅನಾಮಿಕಳಿಗೆ. 1 ವರ್ಷ ಕಳೆಯುತ್ತೋ ಇಲ್ಲವೋ ಅದೇ ಅನಾಮಿಕಾ ಮನೆಯನ್ನ ಅದ್ಭುತವಾಗಿ ನೋಡುವ ಗೃಹಿಣಿಯಾಗಿ ಬದಲಾಗುತ್ತಾಳೆ. ಗ್ರಾಮದಲ್ಲಿರುವವರು ಕೂಡ ಒಂದು ಕಾಲದಲ್ಲಿ ಅಮಾಯಕವಾಗಿರುವ ಸೊಸೆ ಈಗ ಬುದ್ಧಿವಂತೆಯಾದ ಮನೆ ಯಜಮಾನಿಯಾಗಿದ್ದಾಳೆ ಅಂತ ಮೆಚ್ಕೋತಾರೆ. ಮನುಷ್ಯ ಮೊದಲಲ್ಲೂ ಎಷ್ಟು ಅಮಾಯಕನಾದರೂ ಕಲ್ತ್ಕೋಬೇಕು ಅನ್ನುವ ತಪನ ಇದ್ದರೆ ಜೀವನದಲ್ಲಿ ಖಂಡಿತವಾಗಿ ಮೇಲೇರುತ್ತಾರೆ. ಒಳ್ಳೆ ಅತ್ತೆ, ಒಳ್ಳೆ ಸೊಸೆ ಇದ್ದರೆ ಆ ಮನೆ ಯಾವತ್ತೂ ನಗುವಿನಿಂದ ತುಂಬಿ ಹೋಗುತ್ತೆ.